ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಅದುವೇ ಇನ್ಸ್ಟೆಂಟ್ ಆಗಿ ಮಾಡ್ತಕ್ಕಂಥ ಎಣ್ಣೆಗಾಯಿಯ ಒಂದು ಮಸಾಲೆ ಪೌಡರ್ನ ಒಂದು ರೆಸಿಪಿ. ಆ್ಯಕ್ಚುಲಿ ಎಣ್ಣೆಗಾಯಿ ಮಾಡಬೇಕಂತ ಹೇಳಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಮಸಾಲೆ ಅರಿಬೇಕು, ಅದನ್ನೆಲ್ಲ ರೆಡಿ ಇಟ್ಕೋಬೇಕು. ಈ ಮಸಾಲೆ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸೊ ಬಟ್ ಟೇಸ್ಟ್ ಗೊತ್ತಿದಲ್ಲ, ಎಣ್ಣೆಗಾಯಿ ಟೇಸ್ಟ್ ಮಾಡಿರೋರಂತೂ ಅದು ರುಚಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇನ್ಸ್ಟೆಂಟ್ ಆಗಿ ಆ ಒಂದು ಮಸಾಲ ಪೌಡರ್ನ ಮಾಡಿಟ್ಕೊಂಡ್ರೆ ಜಸ್ಟ್ ನಾ ಹೇಳ್ತೀನಲ್ಲ, ಒಂದು 10 ರಿಂದ 15 ನಿಮಿಷದೊಳಗಡೆ ಈ ಒಂದು ಎಣ್ಣೆಗಾಯಿ ನೀವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬಹುದು ಅಂತ ರೆಸಿಪಿನ ನಾನು ಈಗಲೇ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಹೇಗೆ ನೋಡೋಣ ಬನ್ನಿ. ನೋಡಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅನ್ನೋದನ್ನ ನೋಡ್ಕೊಂಡ್ಬಿಡುವ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮೇಯ್ನ್ವಾಗಿ ಕಡಲೆ ಬೀಜ, ಕಡಲೆ ಪಪ್ಪು, ಬಿಳಿ ಎಳ್ಳು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಜೀರಿಗೆ ತುಂಬ ಇಂಪಾರ್ಟೆಂಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಫ್ಲೇವರ್ಗೋಸ್ಕರ ಮೆಂತ್ಯ ಬೀಜ. ಇದನ್ನು ಫೆನಿಗ್ರಿಕ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಮೆಂತ್ಯ, ಇದನ್ನು ಸಾಕು. ಇದರೊಟ್ಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುಮಾರು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಕೋಕೋನಟ್, ಹಾಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ. ಸೊ ಇವನ್ನು ಇಷ್ಟಿದ್ರೆ ಮಸಾಲ ಪೌಡರ್ಗೆ ಸಾಕಾಗುತ್ತೆ. ಸೊ ಈಗ ಒಂದು ಮಸಾಲೆ ಮಾಡ್ಕೊಳ್ತೀವಲ್ಲ, ಅದಕ್ಕೆ ರೆಸಿಪಿ ಮಾಡ್ತೀವಲ್ಲ, ರೆಸಿಪಿಗೆ ಮಸಾಲೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ವಾ. ಇದರಲ್ಲಿ ಸ್ವಲ್ಪ ಹಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಹುಣಸೆ ಹಣ್ಣು, ಮತ್ತು ಇದು ಬಂದ್ಬಿಟ್ಟು ಜಾಗರಿ, ಬೆಲ್ಲ, ಖಾರಕ್ಕೆ ಒಂದು ಸ್ವಲ್ಪ ಬೇಕಾಗುತ್ತೆ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಕರಿಬೇವಿನ ಸೊಪ್ಪು. ಇಷ್ಟಿದ್ರೆ ಮಸಾಲೆ ಸಾಕಾಗುತ್ತೆ. ಹಾಗೆ ಹೇಳಿದ್ನಲ್ಲ, ಚೆನ್ನಾಗಿ ಎಳೆಯಾಗಿರ್ತಕ್ಕಂಥ ಬದನೆಕಾಯಿಗಳು, ಇದನ್ನ ಗುಳ್ಳ ಅಂತ ತೊಗೋಬೋದು, ಇಲ್ಲಾಂತ ಹೇಳಿದ್ರೆ ರಾಯದುರ್ಗದ ಬದನೆಕಾಯಿ ಅಂತ ಬರುತ್ತೆ, ಅದನ್ನು ತೊಗೋಬೋದು. ಇದನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲಿಂದ ಒಂದು ಪ್ಲಸ್ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬೇಕಾದ್ರೆ ತುಂಬ ಡೀಪಾಗಿ ಮಾಡೋಕ್ಕೆ ಹೋಗ್ಬಿಡಿ. ಒಳಗಡೆ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದ್ದಾಗ ಇದನ್ನ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಹಾಗೆ ನಾನು ಸ್ವಲ್ಪ ಪೊಟ್ಯಾಟೋಸನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಿ ಆಪ್ಷನಲ್, ನನಗೆ ಹಾಕೋದು ತುಂಬ ಇಷ್ಟ ಆಗುತ್ತೆ, ಸೊ ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ಸ್ಪೆಷಲ್ ಮಸಾಲೆನ ದಿಢೀರಾಗಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಈ ಮಸಾಲ ಪೌಡರ್ ಮಾಡಲಿಕ್ಕೆ ಮೊದಲನೇದಾಗೆ ಒಂದು ದಪ್ಪ ತಳದ ಬಾಣಲೆ ಅಥವಾ ಪ್ಯಾನ್, ವಾಕ್ ಏನಾದರೂ ತೊಗೊಳ್ಳಿ. ಅದರಲ್ಲಿ ಕಡಲೆ ಬೀಜವನ್ನು ಹಾಕ್ಕೊಳ್ಳುವ. ಈ ಕಡಲೆ ಬೀಜನ ಸುಮಾರು ಒಂದು 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಹೀಟಲ್ಲಿ ಇದನ್ನು ರೋಸ್ಟ್ ಮಾಡಬೇಕಾಗತ್ತೆ. ನೋಡ್ತಿದ್ರಲ್ಲ, ಈಗ ಈ ಕಡಲೆ ಬೀಜ ಎಲ್ಲ ಪರ್ಫೆಕ್ಟಾಗಿ ಹುರಿದಿದೆ, ಸಿಪ್ಪೆ ಎಲ್ಲ ಹೊರಗಡೆ ಬರ್ತಿದೆ ಅಂತ ಹೇಳಿದ್ರೆ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದೆಲ್ಲ ಆಗಿದೆ, ಇದನ್ನೆಲ್ಲ ಕ್ಲೀನಾಗಿ ತೆಗೆದುಕೊಂಡ್ಬಿಡುವ. ನೋಡಿ, ಇದನ್ನೆಲ್ಲ ಪ್ಲೇಟಲ್ಲಿ ತೆಗೆದುಕೊಂಡಿದ್ದು ಆಗಿದೆಲ್ಲ, ಈಗ ಚೆನ್ನಾಗಿ ತಣ್ಣಗಾಗಲಿಕ್ಕೆ ನಾವು ಇದನ್ನ ಬಿಡಬೇಕಾಗತ್ತೆ. ಸೊ ನೋಡಿ, ಅದೇ ಪಾತ್ರೆಯಲ್ಲಿ ಈಗ ಮೆಂತ್ಯ ಇದೆಲ್ಲ, ಮೆಂತ್ಯವನ್ನು ಹಾಕೊಳ್ಳುವ. ಫೆನಿಗ್ರಿಕ್ ಸೀಡ್ಸ್ ಅಂತ ಕರೀತಾರೆ. ಇದನ್ನು ಹಾಕಿದ ನಂತರ ಅದೇ ಒಂದು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಗೋಲ್ಡನ್ ಬ್ರೌನ್ ಅಥವಾ ಒಂದು ಹೊಂಬಣ್ಣ ಬರಬೇಕು. ಆ ಹೊಂಬಣ್ಣ ಬರೋವರೆಗೂ ಇದನ್ನ ಚೆಂದಾಗಿ ಹುರಿಬೇಕಾಗತ್ತೆ. ನೆನಪಿರಲಿ, ಯಾವುದಕ್ಕೂ ಸಹ ಎಣ್ಣೆಯ ಪ್ರಯೋಗ ಮಾಡಬಾರ್ದು, ಎಲ್ಲ ಡ್ರೈ ರೋಸ್ಟನ್ನು ಮಾಡಬೇಕಾಗತ್ತೆ. ಪರ್ಫೆಕ್ಟ್. ನೋಡ್ತಿರಲ್ಲ, ಈಗ ಮೆಂತ್ಯ ಎಲ್ಲ ಪರ್ಫೆಕ್ಟಾಗಿ ಹುರಿದಿದ್ದಾಗಿದೆ. ಇಷ್ಟು ಮಾತ್ರ ಕಲರ್ ಬಂದರೆ ಸಾಕು. ಇದೇ ಟೈಮಲ್ಲಿ ನಾವು ಚಕ್ಕೆ ಮತ್ತು ಲವಂಗನ ಹಾಕೋಬೋದು. ನಿಮಗೆ ಮಸಾಲೆ ಪದಾರ್ಥ ಬೇಡ ಅಂತ ಹೇಳಿದ್ರೆ ನೀವು ಇದನ್ನು ಸಹ ನೀವು ಸ್ಕಿಪ್ ಮಾಡ್ಬೋದು. ಇದು ಕೂಡ ಅವಶ್ಯಕತೆ ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕಡಲೆ ಪಪ್ಪು ಮತ್ತು ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಂಬ ಇಂಪಾರ್ಟೆಂಟು. ಹಾಗೆ ಬಿಳಿ ಎಳ್ಳು, ಇದು ಸಹ ಅಷ್ಟೇ ಮಿಸ್ ಮಾಡೋ ಹಾಗೆ ಇಲ್ಲ, ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ಇವಾಗ ಕ್ಲೀನಾಗಿ ನಾವು ಇದನ್ನು ಅದೇ ಒಂದು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಸುಮಾರು ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ನೋಡ್ತಿದ್ರಲ್ಲ, ಈಗೆಲ್ಲ ಪರ್ಫೆಕ್ಟಾಗಿ ಹುರಿದಿದ್ದಾಗಿದೆ. ನೋಡಿ, ಚಿಟಪಟ ಅಂತ ಒಂದು ಸೌಂಡ್ ಬರ್ತದೆ ಕೇಳಿ, ಅಂದರೆ ಇದೆಲ್ಲ ಕ್ಲೀನಾಗಿ ಹುರಿದಿದ್ದಾಗಿದೆ ಅಂದ್ಬಿಟ್ಟು. ಈಗ ನಾವು ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತೀವಿ. ಒಣ ಕೊಬ್ಬರಿ ಹಾಕ್ಬಿಟ್ಟು ಸ್ವಲ್ಪ ಇದು ಜಸ್ಟ್ ಲೈಟಾಗಿ ಹೀಟ್ ಆಗಬೇಕು ಅಷ್ಟೇ. ಯಾಕಂದರೆ ಡ್ರೈ ಕೊಬ್ಬರಿ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಆಲ್ರೆಡಿ ಕ್ಲೀನಾಗಿ, ಜಸ್ಟ್ ಸ್ವಲ್ಪ ಹೀಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಒಂದು 30 ಸೆಕೆಂಡ್ಗಳ ಕಾಲ ಇದನ್ನು ಚೆನ್ನಾಗಿ ಹುರಿಯುವ. ನೋಡಿ, ಈಗ ಇದು ಸಹ ಪರ್ಫೆಕ್ಟಾಗಿ ಒಂದು ಹೊಂಬಣ್ಣ ಬಂದಿದೆ, ಪರ್ಫೆಕ್ಟಾಗಿ ಒಂದು ಒಳ್ಳೆ ಅರೋಮಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇದನ್ನು ಸಹ ಅದೇ ಪ್ಲೇಟ್ನಲ್ಲಿ ಇದನ್ನೆಲ್ಲನೂ ಮಸಾಲೆ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡ್ಬಿಡುವ. ಈಗ ಇದನ್ನು ಕಂಪ್ಲೀಟಾಗಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ ನಾನು. ನೋಡಿ, ಈಗ ಈ ತಣ್ಣಗಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲನೂ ಈ ಒಂದು ಮಿಕ್ಸಿ ಜಾರ್ ಇರುತ್ತಲ್ಲ, ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವ. ನೆನಪಿರಲಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಪದಾರ್ಥ ಎಲ್ಲ. ಸೊ ಇದಾದ ನಂತರ ಇದನ್ನು ಒಂದು ಕೋರ್ಸ್ ಪೌಡರಾಗಿ ತರ್ತರಿಯಾಗಿ ರುಬ್ಕೊಂಡು ಬರುವ. ನೋಡ್ತಿದ್ದೀರಲ್ಲ, ಇಷ್ಟು ಮಾತ್ರ ತರ್ತರಿಯಾಗೆ ಇರಬೇಕಾಗತ್ತೆ. ತುಂಬ ಫೈನಾಗಿ ರುಬ್ಬಕ್ಕೆ ಹೋಗ್ಬಿಡಿ ಸ್ಟಾರ್ಟಿಂಗಲ್ಲೇ, ಯಾಕಂದರೆ ಅಲ್ಲಿ ಎಣ್ಣೆ ಅಂಶ ಇರುತ್ತೆ, ಎಣ್ಣೆ ಎಲ್ಲ ಬಿಟ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ತರ್ತರಿಯಾಗಿ ರುಬ್ಕೊಂಡ್ಬರ್ಬೇಕು.
ಈಗ ಇದರಲ್ಲಿ ಧನಿಯಾ ಪುಡಿ ನಿಮಗೆ ಸುಮಾರು ಒಂದು 2.5 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ. ಖಾರಕ್ಕೆ ತಕ್ಕಷ್ಟು ಇದು ಸಹ ಅಷ್ಟೇ ಒಂದು 2.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಇದೊಂದು ಅರಿಶಿಣದ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಹಾಕ್ಬಿಟ್ಟು ಈಗ ಒಂದು ಫೈನ್ ಪೌಡರ್ ಆಗಿ ಪಲ್ಸ್ ಮೋಡಲ್ಲಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ ಪಲ್ಸ್ ಥರ ಮಾಡ್ಕೊಂಡು ಬಂದಾಗ ಈ ಒಂದು ಪುಡಿ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಮೊದಲೇ ನೀವು ಫೈನ್ ಮಾಡಿಬಿಟ್ರೆ ಎಲ್ಲ ಗಟ್ಟಿಯಾಗ್ಬಿಡುತ್ತೆ. ಸೊ ಅದು ನೆನಪಿರಲಿ, ಪೌಡರ್ ಅಂತೂ ಈ ಲೆವೆಲಿಗೆ ಬರಬೇಕಾಗುತ್ತೆ. ಇದನ್ನೇ ಒಂದು ಗ್ಲಾಸ್ ಜಾರಲ್ಲಿ ಒಂದು ಏರ್ ಟೈಟ್ ಕಂಟೈನರ್ ನೀವು ಹಾಕಿಟ್ಕೊಂಡು ಒಂದು 6 ತಿಂಗಳ ಕಾಲ ಬರುತ್ತಪ್ಪ. ಇದನ್ನೇ ಇನ್ಸ್ಟೆಂಟ್ ಪೌಡರ್, ಎಣ್ಣೆಗಾಯಿಯ ಇನ್ಸ್ಟೆಂಟ್ ಪೌಡರ್ ಅಂತ ಕರಿತಕ್ಕಂಥದ್ದು. ಇಷ್ಟು ಸುಲಭ ಮಾಡ್ತಕ್ಕಂಥದ್ದು. ಸೊ ಈಗ ಈ ಪೌಡರನ್ನು ಬಳಸಿ ಒಂದು ಮಸಾಲ ಅಥವಾ ಒಂದು ಗ್ರೇವಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ಇಲ್ಲಿ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ನಿಮ್ಗೆ ಎಷ್ಟು ಮಸಾಲ ಪೌಡರ್ ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಸುಮಾರು ನಾನು ಇಲ್ಲೊಂದು 3 ರಿಂದ 4 ಟೀ ಸ್ಪೂನ್ ಅಷ್ಟು ಪೌಡರ್ನ ಹಾಕ್ಕೊಳ್ತೇನೆ. ಇದರಲ್ಲಿ ಎಣ್ಣೆ, ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ತೊಗೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರೊಟ್ಟಿಗೆ ತುಂಬ ಇಂಪಾರ್ಟೆಂಟು, ಇದು ಬಂದುಬಿಟ್ಟು ಹುಣಸೆ ಹುಳಿ ಸುಮಾರು ಒಂದು 3 ಟೀ ಸ್ಪೂನ್ ಅಷ್ಟು ನಾನು ಹಾಕ್ಕೊಳ್ತೇನೆ. ಇದರೊಟ್ಟಿಗೆ ಮೇಯ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ಹಚ್ಚಿರ್ತಕ್ಕಂಥ ಈರುಳ್ಳಿ ಇತ್ತಲ್ಲ, ಅದರಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತೀನಿ. ಇದರಲ್ಲಿ ಹಾಕೋಬೋದು, ಸ್ಕಿಪ್ ಮಾಡ್ಕೋಬೋದು ಬೇಕಾದರೆ. ನಿಮಗೆ ಬೇಕಾದಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ನಾನು ಸುಮಾರು ಇದೊಂದು ಏನಿನ್ನ 4 ಸ್ಪೂನ್ ಅಷ್ಟು ನಾನು ಒಂದು ಮಸಾಲೆ ಪೌಡರ್ ತೊಗೊಂಡಿದ್ದೀನಲ್ಲ, ಇದು ಸುಮಾರು ಒಂದು ಅರ್ಧ kg ಅಷ್ಟು ಒಂದು ಬದನೆಕಾಯಿಗೆ ಸಾಕಾಗುತ್ತೆ. ನೋಡ್ತಿದ್ರಲ್ಲ, ಹೀಗೆಲ್ಲ ಪರ್ಫೆಕ್ಟಾಗಿ ಆಗಿದೆ, ಗಟ್ಟಿಯಾಗಿ ಆಗಿದೆ. ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದ್ದಾಗಿದೆ. ಈಗ ಈ ಮಸಾಲೆನ ನಾವು ಯಾವ ರೀತಿ ಈ ಒಂದು ಬದನೆಯಲ್ಲಿ ತುಂಬಬೇಕು ಅಂತ ನೋಡುವ. ನೋಡಿ ಬದನೆ ಎಲ್ಲ ಕಟ್ ಮಾಡಿಬಿಟ್ಟು ನಾವು ನೀರಲ್ಲಿ ಹಾಕೊಂಡಿದ್ವಲ್ಲ, ಆ ಕಟ್ಸಲ್ಲಿ ಈ ಒಂದು ಮಾಡಿರ್ತಕ್ಕಂಥ ಮಸಾಲೆನೆಲ್ಲ ಕ್ಲೀನಾಗಿ ತುಂಬಬೇಕು, ಸ್ಟಫ್ ಮಾಡಬೇಕಾಗತ್ತೆ. ಈ ರೀತಿ ನೋಡ್ತೀರಲ್ಲ, ಬದನೆಯನ್ನು ಈ ರೀತಿ ಕಟ್ ಮಾಡಿರ್ತೀನಿ. ಇದರಲ್ಲಿ ಕೈಯಲ್ಲಿನ ಸಹಾಯದಲ್ಲ, ನೀವು ಬೇಕಾದ್ರೆ ಸ್ಪೂನಲ್ಲೂ ಸಹ ಹಾಕ್ಕೋಬೋದು. ಕ್ಲೀನಾಗಿ ಒಳಗಡೆವರೆಗೂ ಫುಲ್ ತುಂಬೋವರೆಗೂ ಇದನ್ನು ಕ್ಲೀನಾಗಿ ನೀವು ಸ್ಟಫ್ ಮಾಡಬೇಕಾಗತ್ತೆ. ಈ ರೀತಿ ನೋಡಿ ಇಷ್ಟೆಲ್ಲ ಆಗಿದೆಲ್ಲ. ಇದೇ ರೀತಿ ಪ್ರತಿಯೊಂದು ಬದನೆಗಳನ್ನ ನಾನು ಇದೇ ರೀತಿ ಸ್ಟಫ್ ಮಾಡಿ ಇಟ್ಕೊಳ್ತೇನೆ. ನೋಡಿ ಒಂದು ಪ್ಯಾನ್, ಅದೇ ಪ್ಯಾನ್ ಇತ್ತಲ್ಲ ದಪ್ಪ ತಳದ ಪ್ಯಾನಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪ ಹಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಇತ್ತಲ್ಲ, ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪುಗಳನ್ನೆಲ್ಲ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಏನೇನು ಹೇಳಿ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಹಚ್ಚಿರ್ತಕ್ಕಂಥ ಈರುಳ್ಳಿ, ಇವನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಆದ ನಂತರ ನಾವು ನೆನೆಸಿರ್ತಕ್ಕಂಥ ಈ ಒಂದು ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಐತಲ್ಲ, ಅದನ್ನು ಹಾಕೊಳ್ಳೋಣ. ಇದು ಸಹ ಅಷ್ಟೇ ಕಂಪ್ಲೀಟ್ಲಿ ಆಪ್ಷನಲ್, ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಇದು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು, ಬಟ್ ಒಮ್ಮೆ ಟ್ರೈ ಮಾಡಿ ನೋಡಿ, ಅದ್ಭುತವಾಗಿರುತ್ತೆ. ಒಂದು 5 ನಿಮಿಷಗಳ ಕಾಲ ಕುಕ್ ಮಾಡ್ಬೋದು. ನೋಡಿ ಸುಮಾರು ಒಂದು 5 ನಿಮಿಷಗಳ ಕಾಲ ಕುಕ್ ಆದ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿದ್ದೆ. ಸೊ ಈಗ ಆಲೂಗಡ್ಡೆಗಳು ಲಿಟ್ರಲಿ ಒಂದು 80% ಕುಕ್ ಆಗಿರುತ್ತೆ. ಸೊ ನೋಡಿ ಆಲೂಗಡ್ಡೆ ಎಲ್ಲ ವೆಜ್ಜಸ್ ಎಲ್ಲ ಕುಕ್ ಆಗಿದೆ. ಈಗ ನಾವು ಇದನ್ನ ಸ್ಟಫ್ ಮಾಡಿರ್ತಕ್ಕಂಥ ಬದನೆಯನ್ನೆಲ್ಲ ಈ ಒಂದು ಪ್ಯಾನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸುಮಾರು ಒಂದು 3 ನಿಮಿಷಗಳ ಕಾಲ ಕುಕ್ ಮಾಡುವ, ಮೀಡಿಯಮ್. ನೋಡಿ ಸುಮಾರು 3 ನಿಮಿಷಗಳ ಕಾಲ ಆದ ನಂತರ ಎಣ್ಣೆಯಲ್ಲಿ ಇದನ್ನೆಲ್ಲ ಫ್ಲೇವರ್ ಎಲ್ಲ ಬಿಟ್ಕೊಳ್ತಾರೆ. ಸೊ ಈಗ ಸ್ಮೂತ್ ಹ್ಯಾಂಡ್ಸಲ್ಲಿ ಇದನ್ನು ಮೇಲೆ ಕೆಳಗಡೆ ಮಾಡಿ ಮಿಕ್ಸ್ ಮಾಡುವ. ಬ್ಯೂಟಿಫುಲ್. ಈಗ ಮಿಕ್ಕಿರ್ತಕ್ಕಂಥ ಮಸಾಲೆ ಇತ್ತಲ್ಲ, ಗ್ರೇವಿ ಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರಿನ ಸಮೇತ ಇದನ್ನು ಹಾಕಿ, ಯಾಕಂದರೆ ಬದನೆಕಾಯಿ ಸ್ವಲ್ಪ ಬೇಯಬೇಕಾಗುತ್ತೆ ಆ ಒಂದು ಕಾರಣಕ್ಕಾಗಿ. ಸೊ ನೋಡಿ ಈಗ ಮಸಾಲೆ ಎಲ್ಲ ಆಗಿದೆ, ಸ್ವಲ್ಪ ಬೇಯಬೇಕು, ಜಾಸ್ತಿ ನೀರನ್ನು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು. ಆ ನೀರಲ್ಲೇ ಇದೆಲ್ಲ ಕ್ಲೀನಾಗಿ ಕುಕ್ ಆಗಿಬಿಡುತ್ತೆ, ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ನೀವು. ನೋಡಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಈಗ ಫೈನಲ್ಗೆ ಒಂದು 10 ಮಿನಿಟ್ಸ್ ಕಾಲ ನಾನು ಕುಕ್ ಮಾಡ್ತಾ ಇದ್ದೀನಿ. ನೋಡಿ 10 ನಿಮಿಷಗಳ ಕಾಲ ಇದನ್ನು ಕುಕ್ ಆದ ನಂತರ ನೋಡಿ ಎಲ್ಲ ಗಟ್ಟಿಯಾಗಿದೆ, ಎಲ್ಲ ಪರ್ಫೆಕ್ಟಾಗಿ ಆಲೂಗಡ್ಡೆ ಮತ್ತು ಈ ಒಂದು ಬದನೆ ಸಹ ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿದೆ. ಇಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 to 15 ಮಿನಿಟ್ಸಲ್ಲಿ ಈ ಒಂದು ಎಣ್ಣೆಗಾಯಿ ಅಂತಕ್ಕಂಥದ್ದು, ಅದು ಬೇಡ ಡ್ರೈ ವರ್ಷನ್ ಮಾಡಿದ್ದೀನಪ್ಪ, ನಿಮಗೆ ನೀರು ಸ್ವಲ್ಪ ಗ್ರೇವಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಬೇಕು ನೀವು ಹಾಕೋಬೋದು. ಅಕ್ಕಿ ರೊಟ್ಟಿ ಜೊತೆ ಈ ಒಂದು ರೆಸಿಪಿನ ನೀವು ಮಾಡ್ಕೊಂಡು ತಿಂದು ನೋಡಿ, ಕಳೆದು ಹೋಗ್ಬಿಡ್ತೀರಾ, ಎಷ್ಟು ಅದ್ಭುತವಾಗಿರುತ್ತೆ ಅಂದ್ಬಿಟ್ಟು. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಟೇಸ್ಟ್. ಈ ಮಸಾಲೆ ಮಾಡೋದೇ ತುಂಬ ಕಷ್ಟ ಅಂತ ಹೇಳ್ತಿರ್ತಾರಲ್ಲ, ನೋಡಿ ಈ ಥರ ಒಂದು ಮಸಾಲೆ ಪೌಡರ್ನ ನೀವು ಮಾಡಿಟ್ಕೊಂಡ್ಬಿಟ್ರೆ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಲ್ವಾ. ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಟೇಸ್ಟಿಯಾಗಿರ್ತಕ್ಕಂಥ ಎಣ್ಣೆಗಾಯಿ ಅಂತಕ್ಕಂಥದ್ದು ರೆಡಿಯಾಗಿರುತ್ತೆ.
ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇದನ್ನ ತಿಂದವರೆಲ್ಲರೂ ಆಹಾ ಹೆಂಗ್ ಮಾಡ್ದೆ ಅಂದ್ಬಿಟ್ಟು ಕೇಳೋದಂತೂ ಮರೆಯೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಆಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಲೈಕ್ ಮಾಡೋದು ಮರಿಬೇಡಿ, ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗಾದ್ರೆ ನಾ ಇನ್ನೊಮ್ಮೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.